IPL ಫ್ಯಾನ್ಸ್ ಮತ್ತು CSK ಫ್ಯಾನ್ಸ್ ಗೆ ಸಾರಿ ಕೇಳ್ತೀನಿ. ಯಾಕೆಂದ್ರೆ ಆಕ್ಚುಲಿ ನಾನು ಒಂದು ಅಪ್ಡೇಟ್ ಕೊಟ್ಟಿದ್ದೆ, ಸಂಜು ಸ್ಯಾಮ್ಸನ್ CSK ಗೆ ಟ್ರೇಡ್ ಆಗ್ತಾ ಇದ್ದಾರೆ ಅಂತೇಳಿ. ಬಟ್ ಇವತ್ತು ಬೆಳಗ್ಗೆ ಲೇಟೆಸ್ಟ್ ಆಗಿ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಸಂಜು ಸ್ಯಾಮ್ಸನ್ ಎಲ್ಲಿಗೆ ಹೋಗಲ್ಲ, RR ಟೀಮ್ ಅಲ್ಲಿ ಆಡ್ತಾರೆ. ನೆಕ್ಸ್ಟ್ IPL 2026 ಅಲ್ಲಿ ಸಂಜು ಸ್ಯಾಮ್ಸನ್ RR ಪರ ಆಡಲಿದ್ದಾರೆ ಅಂತೇಳಿ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಒನ್ ಆಫ್ ದಿ ಬಿಗ್ಗೆಸ್ಟ್ ವೆಬ್ಸೈಟ್ ಮತ್ತು ಟ್ರಸ್ಟಬಲ್ ವೆಬ್ಸೈಟ್ ಟೈಮ್ಸ್ ಆಫ್ ಇಂಡಿಯಾದಿಂದ ಈ ಒಂದು ರಿಪೋರ್ಟ್ ಬಂದ್ರೆ ಡೆಫಿನೆಟ್ ಆಗಿ ಸಂಜು ಸ್ಯಾಮ್ಸನ್ ಎಲ್ಲಿಗೆ ಹೋಗಲ್ಲ. ಈ ಒಂದು ವೆಬ್ಸೈಟ್ ಸಮ್ ಟೈಮ್ ರಾಂಗ್ ಆಗುತ್ತೆ ಮತ್ತು ಸಮ್ ಟೈಮ್ ರೈಟ್ ಸಹ ಆಗುತ್ತೆ. ಬಟ್ ಆಲ್ಮೋಸ್ಟ್ 99% ಕನ್ಫರ್ಮ್ ಆಗಿರುತ್ತೆ. ಬಟ್ ನನ್ನ ವ್ಯೂನ ಮೇಲೆ ಸಂಜು ಸ್ಯಾಮ್ಸನ್ CSK ಗೆ ಟ್ರೇಡ್ ಆಗ್ಬೇಕಾಗಿತ್ತು. ಬಟ್ ಮೇ ಬಿ ಅಲ್ಲಿ ಮ್ಯಾನೇಜ್ಮೆಂಟ್ ಅಥವಾ ಸಮಥಿಂಗ್ ಏನೋ ಆಗಿದೆ. ಬಟ್ ಇದ್ರ ಬಗ್ಗೆ ಮುಂದೆ ಒಂದು ಕ್ಲಾರಿಟಿ ಬರುತ್ತೆ. ಸೊ ಆಸ್ ಪರ್ ಟೈಮ್ಸ್ ಆಫ್ ರಿಪೋರ್ಟ್ ನ ಪ್ರಕಾರ ಸಂಜು ಸ್ಯಾಮ್ಸನ್ CSK ಗೆ ಟ್ರೇಡ್ ಆಗಲ್ಲ. ಸಂಜು ಸ್ಯಾಮ್ಸನ್ RR ಟೀಮ್ ಅಲ್ಲಿ ಆಡ್ತಾರೆ. ಇದು ಕ್ಲಿಯರ್ ಕಟ್ ಆಗಿ ಇವತ್ತು ಬೆಳಗ್ಗೆ ಬಂದಂತಹ ಅಪ್ಡೇಟ್. ಈಗ ಆಕ್ಚುಲಿ CSK ಫ್ಯಾನ್ಸ್ ಇದರಿಂದ ನಷ್ಟ ಆಗಲ್ಲ. ಯಾಕಂದ್ರೆ ಏನಾದ್ರೂ CSK ಗೆ ಪ್ಲಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ 3 ಥಿಂಗ್ ಆಗ್ತವೆ. ಒಂದು, ಸಂಜು ಸ್ಯಾಮ್ಸನ್ RR ಟೀಮ್ ಅಲ್ಲಿ ಆಡ್ತಾರೆ. ಇಲ್ಲಿ ಮೇ ಬಿ CSK ಟೀಮ್ ಅಲ್ಲಿ 18 ರಿಂದ 20 ಕೋಟಿ ಇಲ್ಲಿ ಸೇವ್ ಆಗುತ್ತೆ. ಆ ಒಂದು 18 ರಿಂದ 20 ಕೋಟಿ ತಗೊಂಡು ಅವರು ಮಿನಿ ಆಕ್ಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಗ್ರೀನ್ ಅಂತಹ ಪವರ್ಫುಲ್ ಆಲ್ರೌಂಡರ್ ಗೆ ಟಾರ್ಗೆಟ್ ಮಾಡುವಂತಹ ಚಾನ್ಸ್ ಇರುತ್ತೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ, ಇಲ್ಲಿ ಸಂಜು ಸ್ಯಾಮ್ಸನ್ CSK ಗೆ ಟ್ರೇಡ್ ಆಗರಂದ್ರೆ ಡೆಫಿನೆಟ್ ಆಗಿ ಮಹೇಂದ್ರ ಸಿಂಗ್ ಧೋನಿ ಅವರು ಮತ್ತೆ IPL 2026 ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದು 100% ಕನ್ಫರ್ಮ್. ಯಾಕೆಂದ್ರೆ CSK ಟೀಮ್ ಗೆ ಬೇಕಾಗಿತ್ತು, ಇಫ್ ಸಪೋಸ್ MS ಧೋನಿ ಅವರು ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ರೆ ಅವರಿಗೆ ಒಂದು ಜೆನ್ಯೂನ್ ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟರ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ಪ್ಲೇಯರ್ ಬೇಕಾಗಿತ್ತು. ಆ ಕೆಲಸವನ್ನು ಸಂಜು ಸ್ಯಾಮ್ಸನ್ ಈಸಿಯಾಗಿ ಮಾಡ್ತಾ ಇದ್ರು. ಈಗ ಸಂಜು CSK ಬಂದ್ರೆ ಅವಾಗ MS ಧೋನಿ ಅವರು ಥಿಂಕ್ ಮಾಡ್ತಾ ಇದ್ರು ರಿಟೈರ್ಮೆಂಟ್ ಪ್ಲಾನ್ ಬಗ್ಗೆ. ಈಗ ಸಂಜುನೇ ಟ್ರೇಡ್ ಆಗ್ತಾ ಅಂದ್ರೆ ಡೆಫಿನೆಟ್ ಆಗಿ ಮತ್ತೆ MS ಧೋನಿ ಅವರು ನೆಕ್ಸ್ಟ್ IPL 2026 ಅಲ್ಲಿ ಆಡೋದು ಕನ್ಫರ್ಮ್. ಈಗ ಇದು ಮಾತ್ರ CSK ಫ್ಯಾನ್ಸ್ ಗೆ ಪಾಸಿಟಿವ್, ಯಾವುದೇ ರೀತಿಯ ನೆಗೆಟಿವ್ ಆಗಲ್ಲ. ಸೊ ಗ್ರೀನ್ ಅಲ್ಲಿ ಮಿನಿ ಆಕ್ಷನ್ ಅಲ್ಲಿ ಗ್ರೀನ್ ಗೆ ಟಾರ್ಗೆಟ್ ಮಾಡುವಂತಹ ಆಪ್ಷನ್ ಓಪನ್ ಆಗಿದೆ. ಆ ಒಂದು 18 ರಿಂದ 20 ಕೋಟಿ ತಗೊಂಡು ಮತ್ತು MS ಧೋನಿ ಅವರು ಆಲ್ ಸೆಟ್ ನೆಕ್ಸ್ಟ್ IPL 2026 ಅಲ್ಲಿ ಆಡ್ತಾರೆ. ಇದು ಸಾಕಲ್ವಾ CSK ಫ್ಯಾನ್ಸ್ ಗೆ ಪಾಸಿಟಿವ್. ಹೌದು, ನನ್ನ ಅಪ್ಡೇಟ್ ರಾಂಗ್ ಆಗಿದೆ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ನ ಪ್ರಕಾರ ಸಂಜು ಟ್ರೇಡ್ ಆಗಲ್ಲ. ಬಟ್ ಡೆಫಿನೆಟ್ ಆಗಿ ಇನ್ನು ಸೆಪ್ಟೆಂಬರ್ ತಿಂಗಳ ಬಾಕಿ ಇದೆ. ಆ ಒಂದು ಸೆಪ್ಟೆಂಬರ್ ಮಂತ್ ಅಲ್ಲಿ ನಮಗೊಂದು ಐಡಿಯಾ ಬರುತ್ತೆ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರ್ತವೆ. ಆ ಟೈಮಲ್ಲಿ ನಾವು ಒಂದು ಕ್ಲಾರಿಟಿ ಆಗಿ ನಾವು ಡಿಸ್ಕಷನ್ ಮಾಡಬಹುದು. ಬಟ್ ಆಸ್ ಪರ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ನ ಪ್ರಕಾರ ಸಂಜು ಎಲ್ಲಿಗೆ ಹೋಗಲ್ಲ. ಸಂಜು ಸ್ಟೇ ಇನ್ RR. ಇದು ಸದ್ಯರುವಂತಹ ಅಪ್ಡೇಟ್. ನೆಕ್ಸ್ಟ್ ಏಷ್ಯಾ ಕಪ್ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಏಷ್ಯಾ ಕಪ್ 2025 ನಮ್ಮ ಇಂಡಿಯಾ ಸ್ಕ್ವಾಡ್ ನ ಇದೇ ತಿಂಗಳ ಅಂದ್ರೆ ಆಗಸ್ಟ್ 3rd ವೀಕ್ ನಮ್ಮ ಇಂಡಿಯಾ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಸರ್ಪ್ರೈಸ್ ಏನಪ್ಪಾ ಅಂದ್ರೆ, ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್, ಅದೇ ರೀತಿಯಾಗಿ ಸಾಯಿ ಸುದರ್ಶನ್, ಈ 3 ಹೆಸರು ಕನ್ಫರ್ಮ್ ಆಗಿದೆ. ಆದ್ರೆ ಅಭಿಷೇಕ್ ಶರ್ಮಾ ಅವರ ಹೆಸರು ಏನಾಗುತ್ತೆ ಗೊತ್ತಿಲ್ಲ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅರ್ಥ ಮಾಡಿಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇದೇ ರೀತಿಯಾಗಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.